വീടായാലും ഇൻഡസ്ട്രിയിലായാലും ബിസിനസ് വിദ്യാഭ്യാസ സ്ഥാപനങ്ങളോ മതപരമായ സ്ഥാപനങ്ങളോ ആണെങ്കിലും വയറിംഗ് വർക്കുകൾ HT LT കണക്ഷൻ എന്നിവയ്ക്ക് ഗവൺമെന്റ് ലൈസൻസ്ഡ് ഇലക്ട്രിക്കൽ കോൺട്രാക്ടറായ പള്ളങ്ങോട് ഇലക്ട്രിക്കൽ വർക്സിനെ തന്നെ ഏൽപ്പിക്കണം. പണി കമ്മിറ്റ് ചെയ്ത സമയത്ത് തന്നെ തീർത്തു തരും. കൂടാതെ നിങ്ങളുടെ സ്ഥാപനത്തിൽ അനുമതിയില്ലാതെ ജനറേറ്റർ സ്ഥാപിച്ചിട്ടുണ്ടെങ്കിൽ പള്ളങ്ങോട് ഇലക്ട്രിക്കൽ വർക്സിനെ ഏൽപ്പിച്ചോളൂ. എല്ലാവിധ പേപ്പർ വർക്കുകൾ സഹിതം ഉത്തരവാദിത്തത്തോടെ തന്നെ വർക്ക് പൂർത്തിയാക്കാം. കോൺടാക്ട് ചെയ്യൂ 9496 200 200 9497 500 600. ഞങ്ങൾക്കേറ്റമേറ്റമൂർജം തന്ന മാണിക്യമലരെ അഖിലന്യാ സുൽത്താനരേ, ഞങ്ങൾക്കേറ്റമേറ്റമൂർജം തന്ന മാണിക്യമലരെ അഖിലന്യാ സുൽത്താനരേ. കൈരളിക്കു ലോകമാകമാനം കാന്തി നൽകിയുള്ള കാന്തപുരത്തെ പ്രകാശതാരമേ. ಹಲವಾರು ಹೊಸ ಹೊಸ ಫ್ಯಾಷನ್ಗಳು ಇವತ್ತು ಮದುವೆಯಲ್ಲಿ ನುಗ್ಗಿ ಅರೇಬಿಯನ್ ನೈಟ್ಸ್ ಇರಬಹುದು ಅಥವಾ ಮದರಂಗಿತ ಇನ್ನು ಹಲವಾರು ಹಳೆಯ ಮದುವೆಗಳು ಬೇರೆ ಬೇರೆ ಹೆಸರಿನ ಬೇರೆ ಬೇರೆ ಸಂಪ್ರದಾಯ ಆ ಎಲ್ಲ ಕೆಡುಕುಗಳ ವಿರುದ್ಧ ಹೋರಾಟ ಮಾಡಿ ಮದುವೆಯ ಪಾವಿತ್ರ್ಯತೆಯನ್ನು ಮತ್ತೆ ಮರಳಿ ತರಬೇಕು ಎನ್ನುವ ಉದ್ದೇಶದಿಂದ ನಾವು ಬಹಳ ಸ್ಪಷ್ಟವಾದ ಒಂದು ಸ್ಲೋಗನ್ ಇಟ್ಟುಕೊಂಡಿದ್ದೇವೆ. ಮದುವೆಯನ್ನು ಅನಾಚಾರ ಮುಕ್ತಗೊಳಿಸಲು, ಆರ್ಥಿಕ ಹೊರೆಯನ್ನು ಹಗುರಗೊಳಿಸಲು SOS ಶತದಿನ ಅಭಿಯಾನ ಕಂಡುಕೊಂಡಾಗ ಆ 100 ದಿನಗಳು ನಮಗೆ ಸಾಕಾಗಲಿಲ್ಲ, ಮತ್ತೆ ನಾವು ಮುಂದುವರಿಸಬೇಕಾಯಿತು. ಇವತ್ತು ಅಲ್ಲಾಹನ ಅನುಗ್ರಹದಿಂದ 4 ತಿಂಗಳ ಕಾಲ ನಡೆದ ಈ ಅಭಿಯಾನವನ್ನು ಪುತ್ತೂರಿನ ಈ ಮಣ್ಣಿನಲ್ಲಿ ಸಮಾಪ್ತಿಗೊಳಿಸುವಾಗ ಒಂದು ವಿಷಯವನ್ನು ನಾನು ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಇದು SOS ಎನ್ನುವ ಸಂಘಟನೆಯ ಅಭಿಯಾನದ ಸಮಾರೋಪ ಮಾತ್ರ. ಅದೇ ಸಂದರ್ಭದಲ್ಲಿ ಮಾದರಿ ಮದುವೆ ಎನ್ನುವ ಸಂಕಲ್ಪ, ಆ ಒಂದು ಆಶಯ, ಆ ಒಂದು ವಿಷನ್ ಅದು ಖಂಡಿತವಾಗಿಯೂ ಕೊನೆಗೊಳ್ಳುವುದಿಲ್ಲ. ಕೇವಲ ಒಂದು ಕಾರ್ಯಕ್ರಮ ಅಥವಾ 1 ವರ್ಷದ ಹೋರಾಟದಿಂದ ವರದಕ್ಷಿಣೆ ನಿಂತದ್ದಲ್ಲ, ದಶಕಗಳ ಕಾಲ ಹೋರಾಡಬೇಕಾಗಿ ಬಂದಿದೆ. ಇನ್ಶಾ ಅಲ್ಲಾಹ್ ಮುಂದಿನ 1 ದಶಕ ಹೋರಾಟದ ದಿನರಾತ್ರಿಗಳಾದರೆ ಮುಂದಿನ 1 ದಶಕದ ನಂತರ ಮದುವೆ ಎನ್ನುವುದು ಅತ್ಯಂತ ಸುಂದರವಾದ ಒಂದು ವಿಪ್ಲವವಾಗಿ, ಒಂದು ಕ್ರಾಂತಿಯಾಗಿ ಈ ಸಮಾಜ ಅದನ್ನು ಸ್ವೀಕರಿಸುತ್ತದೆ ಎನ್ನುವ ಧೈರ್ಯದೊಂದಿಗೆ, ಭರವಸೆಯೊಂದಿಗೆ ಈ ವೇದಿಕೆಯಲ್ಲಿ ನಾವು ಮಹಾತ್ಮರಾದ ಸುಲ್ತಾನ್ ಉಲಮಾರವರ ಸಾನ್ನಿಧ್ಯದಲ್ಲಿ ಇದನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕಾಗಿ ಹಲವಾರು ಮಂದಿ ದುಡಿದವರಿದ್ದಾರೆ. ಎಲ್ಲರನ್ನೂ ನಾನು ಇನ್ನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ತುಂಬಾ ಮಂದಿ ಸುಮಾರು 1-2 ವಾರದಿಂದ ಬಹಳಷ್ಟು ಕಷ್ಟಪಟ್ಟು, ಬಹಳಷ್ಟು ಶ್ರಮಪಟ್ಟು ದುಡಿದವರಿದ್ದಾರೆ. ಎಲ್ಲರಿಗೂ ಅಲ್ಲಾಹು ಅರ್ಹವಾದ ಪುಣ್ಯವನ್ನು ಕೊಡಲಿ. ಒಂದು ಹೆಸರನ್ನು ಮಾತ್ರ ನಾನು ನೆನಪಿಸಬೇಕು. ಒಂದು ದೊಡ್ಡ ನೆರಳಾಗಿ ನಿಂತು ಅವರ ಹೆಸರಿನಲ್ಲಿ ಸ್ಥಾಪಿಸಲ್ಪಟ್ಟ ಈ ವೇದಿಕೆಯ ಮೂಲಕ ನಾವು ಏನು ಮಾಡ್ತೇವೆ ಎಂದು ಕೇಳಿದರೆ, ಈ ಒಂದು ಅಭಿಯಾನವನ್ನು ಇವತ್ತು ಸಂಘಟನೆ 4 ತಿಂಗಳ ಕಾಲ ಪ್ರಯೋಗ ಮಾಡಿರುತ್ತದೆ. ಎಲ್ಲ ಕಡೆಗಳಿಂದ ನಮಗೆ ಬೆಂಬಲ ಬಂದಿದೆ. ನಾನ್ ಮುಸ್ಲಿಮ್ಸ್ ಕೂಡ ನಮ್ಮ ಹತ್ರ ಹೇಳಿದ್ದಾರೆ, ಇದು ನಿಮ್ಮ ಸಮುದಾಯಕ್ಕೆಲ್ಲ, ಇದು ಎಲ್ಲರಿಗೂ ಬೇಕಾಗಿದೆ. ಅಲ್ಹಮ್ದುಲಿಲ್ಲಾಹ್, ನಮಗೆ ಸಿಕ್ಕಿದ ರಿಸಲ್ಟ್ಗಳು, ಹಲವಾರು ಹುಡುಗಿಯರು ನಮ್ಮ ಮದರ್ಸ್ ಮೀಟ್ನಲ್ಲಿ ಅಥವಾ ಶಿಶು ಸಂಮಿತ್ನಲ್ಲಿ ಭಾಗವಹಿಸಿ ಈ ಸಂದೇಶವನ್ನು ಪಡೆದು ತಮ್ಮ ಮದುವೆಯನ್ನು ಸರಳಗೊಳಿಸುವಲ್ಲಿ, ಧಾರ್ಮಿಕ ನಾಯಕತ್ವದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅಲ್ಲಾಹನೇ ನೀನು ಅನುಗ್ರಹಿಸು. ಅವರ ಸಾಹಿತ್ಯ, ಅವರ ಗೈರು ಹಾದಿಯಲ್ಲಿ ಜಮಿಯತ್ ಉಲಮಾದ ಕಾರ್ಯದರ್ಶಿಯಾಗಿರುವ ಮುಹಿದ್ದೀನ್ ಕಾಮಿಲ್ ಸಕಾಫಿ ಧೋಕೆ ಉಸ್ತಾದ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಅವರನ್ನು ನಾನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ದುಆದ ಮೂಲಕ ಉದ್ಘಾಟಿಸಿಕೊಟ್ಟ SOS ನ ರಾಜ್ಯದ ಮಾಜಿ ಕೋಶಾಧಿಕಾರಿಗಳಾದ ಅಸ್ಸೀರ್ ಉಪ್ಪಳ್ಳಿ ತಂಗಣ್ಣವರಿದ್ದಾರೆ. ಸ್ವಾಗತಿಸ್ತಾ ಇದ್ದೇನೆ. സമാപനമല്ല ഈ സമ്മേളനം. നമുക്കറിയാം, മുസ്ലിം സമൂഹത്തിൽ കല്യാണത്തിൻ്റെ പേരിൽ നടക്കുന്ന അനിസ്ലാമികമായ പരിപാടികൾ, നിഷിദ്ധമായ ഹറാമായ ഒരുപാട് കാര്യങ്ങൾ സമൂഹത്തിൽ അധികരിച്ചു കൊണ്ടുപോവുകയാണ്. കൊല്ലം കൂടിക്കൊണ്ടുപോകുമ്പോൾ പല ഹറാമുകളും അധികരിച്ചു കൊണ്ടുപോകുന്നു എന്നത് ഒരു ദുഃഖസത്യമാണ്. അതുകൊണ്ട് തന്നെ ഈ ഒരു നിഷിദ്ധമായ അനിസ്ലാമിക പ്രവർത്തനങ്ങൾക്ക് അവസാനം കുറിക്കുന്നത് ഈ ഉമ്മത്തിന്റെ ബാധ്യതയാണ്.
അതിനു വേണ്ടി സമൂഹത്തിൽ ഒരു ബോധവൽക്കരണം നൽകുകയും കല്യാണം എങ്ങനെയാണ് നടത്തേണ്ടത് എന്നതിനെ സംബന്ധിച്ചുള്ള ഒരു അറിവും ബോധവും ഉണ്ടാക്കുക എന്നതാണ് ഈ ക്യാമ്പയിനിലൂടെ ഉദ്ദേശിച്ചത്. ഒരുപാട് അനാചാരങ്ങളുണ്ട്. സല്ലല്ലാഹു അലൈഹി വസല്ലം തങ്ങൾ പഠിപ്പിച്ചു. അതുകൊണ്ട് തന്നെ ഒരു കല്യാണത്തിന് എത്ര ആളെ വിളിക്കണം? 100 ആളെയാണോ 200 ആളോ 1000 ആൾ വിളിച്ചാൽ അത് ദൂർത്താകുമോ, അത് ഇസ്രാഫാകുമോ? അങ്ങനെ നാം ചിന്തിക്കേണ്ടതില്ല. കല്യാണത്തിന് നമുക്ക് വേണമെങ്കിൽ 10,000 വിളിച്ച് ഭക്ഷണം കൊടുക്കാം. പരിശുദ്ധ ഇസ്ലാം അത് നിഷേധിക്കുന്നില്ല, പരിശുദ്ധ ഇസ്ലാം വിരോധിക്കുന്നില്ല. ഒരു കല്യാണത്തിന് എത്രമാത്രം ആളുകൾക്ക് ഭക്ഷണം കൊടുത്തോ അത്രമാത്രം അതിന്റെ ബർക്കത്തും അതിന്റെ ഉപകാരവും ആ കല്യാണത്തിലുടനീളം ലഭിക്കും എന്നതിൽ സംശയമില്ല. ആളുകൾക്ക് ഭക്ഷണം കൊടുക്കുന്നതിന്, സ്വതക്ക ചെയ്യുന്നതിന് ഇസ്ലാം ഒരു പരിമിതി വെച്ചിട്ടേ ഇല്ല. അതുകൊണ്ട് തന്നെ സരള വിവാഹം എന്ന് പറഞ്ഞ് ഒരു 100 ആളെ മാത്രം വിളിക്കാൻ പരിശുദ്ധ ഇസ്ലാം അങ്ങനെ പഠിപ്പിച്ചില്ല. എത്ര വേണമെങ്കിലും ആളുകളെ വിളിക്കാം, എത്ര ആളുകൾക്ക് വേണമെങ്കിലും ഭക്ഷണം കൊടുക്കാം. അത് ഇസ്ലാം ഒരിക്കലും വിരോധിക്കുന്നില്ല. അതുകൊണ്ട് തന്നെ മാതൃകാപരമായ കല്യാണം എന്ന് പറഞ്ഞാൽ എന്താണ് എന്ന് അത് നമുക്ക് സവിസ്താരമായി വിശദീകരിക്കേണ്ട ഒരു കാര്യമാണ്. പക്ഷെ സമയക്കുറവുകൊണ്ട് ഇപ്പോൾ അതിന് അവസരമില്ലാത്തത് കൊണ്ട് ഞാൻ അതിലേക്ക് വിശദമായി കടക്കുന്നില്ല. പ്രവർത്തിക്കൊണ്ട് മഗ്രിബ് വാങ്ങായതുകൊണ്ട് ഞാൻ അവസാനിപ്പിക്കുന്നു. ബിസ്മില്ലാഹിർ റഹ്മാനിർ റഹീം. അല്ലാഹുമ്മ സ്വല്ലി അലാ സയ്യിദിനാ മുഹമ്മദ് വഅലാ ആലി വഅസ്ഹാബി സയ്യിദിനാ വ മൗലാന മുഹമ്മദ് എന്ന വാക്കുകൾ കൊണ്ട് ഈ പരിശുദ്ധമായ ഈ സമ്മേളനം ഉദ്ഘാടനം ചെയ്തതായി അറിയിച്ചുകൊണ്ട് വാക്കുകൾ അവസാനിപ്പിക്കുന്നു. അസ്സലാമു അലൈക്കും. കൊണ്ടുവന്ന് മാതൃകായോഗ്യമായ പ്രവർത്തനങ്ങൾ നടത്തിയാണ് ഈ കാലമത്രയും മുന്നോട്ട് വന്നിട്ടുള്ളത്. നമ്മുടെ സംഘടനാ സംവിധാനങ്ങളുടെ സ്വഭാവം മുഴുവനും അതാണ്. ക്യാമ്പസിലെ വിദ്യാർത്ഥി എങ്ങനെയായിരിക്കണമെന്ന് നിർവചിക്കുന്നിടത്താണ് SSF എന്ന് പറയുന്ന സംഘടന ഇവിടെ കൃത്യമായ അടയാളപ്പെടുത്തലുകൾ നടത്തി വരുന്നത്. യുവസമൂഹത്തിന്റെ വിചാരങ്ങൾ എങ്ങനെയായിരിക്കണം, ഒരു വിശ്വാസി എന്ത് കാണണം, എന്ത് കാണരുത്, അവൻ എന്ത് ചെയ്യണം, എന്ത് ചെയ്യരുത്, എന്ത് കേൾക്കണം, എന്ത് കേൾക്കരുത്, എങ്ങനെ ചിന്തിക്കണം, എങ്ങനെ ചിന്തിക്കരുത്, ഏത് വിധേനയാണ് പെരുമാറേണ്ടത്, അവന്റെ പെരുമാറ്റ ശാസ്ത്രം എങ്ങനെയായിരിക്കണം, കൃത്യമായ അച്ചടക്കത്തിന്റെ ഭാഷ പഠിപ്പിച്ചുകൊണ്ടാണ് ഈ സംഘടനാ സംവിധാനം നമ്മുടെ മുമ്പിലേക്ക് വന്നിട്ടുള്ളത്. അവന്റെ വിവാഹ ജീവിതം മാത്രമല്ല, വൈയക്തികമായ ജീവിതവും സാമ്പത്തികമായ ജീവിതവും അന്യമതസ്ഥരോടുള്ള പെരുമാറ്റവും സൗഹൃദമായ അന്തരീക്ഷവും അതെല്ലാം എങ്ങനെയാണ് പരുവപ്പെടുത്തിയെടുക്കേണ്ടത് എന്ന കൃത്യമായ ട്രെയിനിങ് നൽകിയാണ് ഈ സംഘടനാ സംവിധാനം ഇവിടെ നമ്മുടെ മുമ്പിലേക്ക് വരുന്നത്. SYS മുന്നോട്ട് വെക്കുന്ന നയങ്ങൾ, SYS മുന്നോട്ട് വെക്കുന്ന മുദ്രാവാക്യങ്ങൾ, SYS വിളിച്ചു പറയുന്ന ശബ്ദങ്ങൾ, SYS ആവശ്യപ്പെടുന്ന പ്രഖ്യാപനങ്ങൾ, അതിലെവിടെയും ഏതെങ്കിലും ഒരാളുടെ ഹൃദയത്തിന് നോവ് വരുന്ന ഒരു തരിമ്പ് പോലും ഇല്ല എന്ന് ധൈര്യസമേതം പറയാൻ പറ്റുന്ന കേരളത്തിലെയും കർണാടകയിലെയും ഇന്ത്യയിലെയും അഹ്ലുസുന്നയുടെ ഏക സംഘടനയാണ് എന്ന വിഷയത്തിൽ മറ്റൊരു തർക്കത്തിന് ആവശ്യമുണ്ടെന്ന് തോന്നുന്നില്ല. അതുകൊണ്ട് തന്നെയാണ് 3 പതിറ്റാണ്ട് കാലം ഈ പ്രദേശത്ത് പ്രവർത്തിച്ചിട്ട് ഏതെങ്കിലും ഒരു പോലീസ് സ്റ്റേഷനിൽ പെറ്റി കേസ് പോലും ഇല്ലാത്ത ഒരേ ഒരു ഇസ്ലാമിക യുവജന സംഘടനയുണ്ടെങ്കിൽ SYS മാത്രമാണെന്ന് വിളിച്ചു പറയാൻ നമ്മെ പ്രേരിപ്പിക്കുന്നതും ഇനിയും ഊർജ്ജസ്വലമായി മുന്നോട്ടു പോകാൻ നമുക്ക് പ്രചോദനമാകുന്നതും. പ്രിയപ്പെട്ടവരെ, ഈ സംഘടനാ സംവിധാനം ആത്മീയമായ അംശങ്ങളിൽ ഊന്നിയാണ് പ്രവർത്തിച്ചു വരുന്നത്. നമ്മുടെ നേതൃത്വം അതാണ് നമ്മെ പഠിപ്പിക്കുന്നത്. ഒരിക്കലും നമ്മെ തളർത്താത്ത, നമ്മുടെ ആഖിറത്തിന് നമ്മെ രക്ഷപ്പെടുത്താൻ കഴിയുമെന്ന നേതൃത്വം അവരുടെ തണൽ നമുക്കുള്ളിടത്തോളം കാലം നിരാശപ്പെടേണ്ടി വരില്ല എന്ന ഉറച്ച വിശ്വാസമാണ് ഈ സംഘടനാ സംവിധാനത്തിലൂടെ നാം പഠിച്ചു വരുന്നത്. ഈ മഹത്തായ സമ്മേളനത്തിന്റെ മുൻപന്തിയിലിരിക്കുന്ന മഞ്ഞ വസ്ത്രം ധരിച്ച പ്രിയപ്പെട്ട സാന്ത്വനം ഇസാബ വോളണ്ടിയേഴ്സ് ഏത് പാതിരാത്രിയിലും വിളിച്ചാലും, എത്ര കർശനമായ സ്വഭാവത്തിൽ വിളിച്ചാലും, ഏത് വിഷമഘട്ടത്തിൽ വിളിച്ചാലും ഓടിച്ചെല്ലാനും വരാനും സഹായിക്കാനും സാന്ത്വന പ്രവർത്തനങ്ങൾ നടത്താനും ഞങ്ങൾ റെഡിയാണ് എന്ന് പറയുന്ന ഒരു പറ്റം വിഭാഗത്തെയാണ്, പ്രവർത്തകരെയാണ്
ഈ സംഘടന സമൂഹത്തിന് സമർപ്പിക്കുന്നത്. ഞാൻ സൂചിപ്പിച്ചു വരുന്നത് സാന്ത്വന പ്രവർത്തനങ്ങൾക്ക് വേണ്ടിയുള്ള പ്രവർത്തനം വളരെ സജീവമായി നടക്കുന്നതോടൊപ്പം മനുഷ്യന്റെ ആത്മീയമായ ആവശ്യങ്ങൾക്ക് വേണ്ടിയുള്ള ദഅവാപരമായ സാന്ത്വന പ്രവർത്തനവും SOSന്റെ വേദികളിലൂടെ ഇന്ന് നടന്നുകൊണ്ടിരിക്കുകയാണ്. മഹദറത്തുൽ വദരിയയും താജുൽ ഫുഖഹാ ദർസും വനിതാ ക്ലാസും അതുപോലെ തന്നെ ഉസ്റത്തു ത്വയ്യിബയും മറ്റു സംഘടനാ സംവിധാനങ്ങളുമെല്ലാം ഏതെങ്കിലും ഒരു യൂണിറ്റിൽ കൃത്യമായി നടക്കുന്നിടത്ത് നമുക്ക് ഉറപ്പിച്ചു പറയാൻ പറ്റും, ചെറുപ്പത്തിലെ ഈ സംഘടനയെ പരിചയപ്പെട്ട SBS-ലൂടെ കടന്നു വന്ന SSF-ന്റെ രസമറിഞ്ഞ SYS-ലൂടെ പ്രവർത്തിക്കുന്ന മുസ്ലിം ജമാഅത്തിന്റെ അംഗമായിരിക്കുന്ന ഒരാൾക്കും ഒരു കാലത്തും സലഫിയാകാനും ജമാഅത്തുകാരനാകാനും തീവ്രവാദിയാകാനും കഴിയില്ല എന്നുള്ളത് തന്നെയാണ് ഈ സംഘടനാ സംവിധാനത്തിന്റെ ഔചിത്യം എന്ന് പറയുന്നത്. ഇൻഷാ അല്ലാഹ് നമ്മളൊക്കെ പ്രചാരണമില്ല, കൊട്ടിഘോഷങ്ങളില്ല, പത്രങ്ങളില്ല, ഒന്നുമില്ല, ഫോട്ടോ ഇല്ല, ഒന്നുമില്ലാത്ത കാലത്ത് 55 വർഷങ്ങൾക്ക് മുമ്പ് നേരാമണ്ണം ബസ്സിന് പോലും പോകാൻ സാധിക്കാത്ത സമയത്ത് അന്ന് കേരളത്തിലെ ഒരു പണ്ഡിതൻ ബാംഗ്ലൂരിലേക്ക് വന്നിരുന്നു. അന്ന് അവിടെ മലയാളികളുടെ ആധിക്യമില്ല, മലയാളി സംസാരിക്കുന്ന സംസ്കാരം സംഘടനയെ പറ്റി അറിയുന്ന ആരുമില്ല. പക്ഷേ 55 വർഷങ്ങൾക്ക് മുമ്പ് കേരളത്തിലെ മലബാരിയായ ഒരു പണ്ഡിതൻ ബാംഗ്ലൂരിൽ വരികയും അവിടുത്തെ ഹനഫി ഹസ്രത്തുമാരെ ഒരുമിച്ച് കൂട്ടി അവരോട് കൃത്യമായി നിങ്ങൾ അഹ്ലുസുന്നയിൽ അടിയുറച്ചു നിൽക്കുകയാണെങ്കിൽ എല്ലാവിധ പിന്തുണയും ഞാൻ നൽകാമെന്ന് വാഗ്ദാനം ചെയ്തു. ഞാൻ ആ പണ്ഡിതനെ കുറിച്ച് അന്വേഷിച്ചു, അദ്ദേഹത്തിന്റെ വരവിന്റെ പിന്നിലുള്ള ചേതോവികാരം അന്വേഷിച്ചു. എന്തിനാണ് കേരളത്തിൽ നിന്ന് ബാംഗ്ലൂരിലേക്ക് വന്നത്? ബാംഗ്ലൂരിൽ ഞാൻ പോകുകയാണെന്ന് പറഞ്ഞ് പരസ്യപ്പെടുത്താറില്ല. ഇക്കാലം അത്രയും 55 വർഷം മുമ്പ് ബാംഗ്ലൂരിൽ പോയി ഞാൻ ദഅവത്ത് നടത്തിയെന്ന് ശൈഖുനാ ഉസ്താദ് നമ്മൾ ആരോടും പറഞ്ഞിട്ടില്ല. പക്ഷേ ആ കാലഘട്ടത്തിൽ എവിടെയാണോ ദീനെത്താത്തത്, എവിടെയാണോ ദീനിന്റെ സംസ്കാരം എത്താത്തത്, ಎವಡೆಯೆಲ್ಲಾಮಾನ ಅಹ್ಲುಸುನ್ನ ಎತ್ತಿಕೊಂಡರು ಕೃತ್ಯವಾಗಿ ಮನಸ್ಸಿಲಾಗಿ ತಿಂಗಳಿನಿಂದ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಸುತ್ತಿರುವ ಸಂಸ್ಕೃತಿಗಳನ್ನು ಅಪ್ಪಿಕೊಂಡು ಅನಾಚಾರಗಳ ಗೂಡಾಗುತ್ತಿರುವ ಸಂದರ್ಭದಲ್ಲಿ ಇದರ ವಿರುದ್ಧ ಮೈದಾನದಲ್ಲಿ ನಡೆಯುತ್ತಿರುವಾಗ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸಯ್ಯಿದ್ಗಳು, ಉಲಮಾ ನಾಯಕರು, ಸುನ್ನಿ ಸಂಘಟನೆಗಳ ಮೇಲೆ ಇದೆ. ವರ್ಷಗಳ ಹಿಂದೆ ಈ ಸಮಾಜದಲ್ಲಿ ಅತ್ಯಂತ ದೊಡ್ಡ ಪೆಡಂಭೂತವಾಗಿ ಸಮಾಜಕ್ಕೆ ಸಮುದಾಯಕ್ಕೆ ದುಷ್ಪರಿಣಾಮವನ್ನು ಬೀರುತ್ತಿದ್ದ ವರದಕ್ಷಿಣ ಎಂಬ ಅಭಿಯಾನದ ಮೂಲಕ SSF ಈ ರಾಜ್ಯದಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿತು. ಅಲ್ಹಮ್ದುಲಿಲ್ಲಾ, ಆ ಒಂದು ಅಭಿಯಾನಕ್ಕೆ ಇಲ್ಲಿನ ಎಲ್ಲರೂ ಕೂಡ ಕೈಜೋಡಣೆ ಮಾಡಿದಾಗ ವರದಕ್ಷಿಣ ಎಂಬ ಆ ಒಂದು ಸಾಮಾಜಿಕ ಅನಿಷ್ಟವಾದ ಆ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಸುನ್ನಿ ಸಂಘಟನೆಗಳಿಗೆ ಸಾಧ್ಯವಾದರೆ ಇವತ್ತು ಮಾದರಿ ಮದುವೆ ಎಂಬ ಅಭಿಯಾನದ ಮೂಲಕ ನಾವು ಉದ್ದೇಶಿಸಿದಂತಹ ಆ ಲಕ್ಷ್ಯಕ್ಕೆ ಗುರಿಗೆ ತಲುಪಲು ಸಂಪೂರ್ಣವಾಗಿ ಎಲ್ಲರ ಸಹಕಾರ ಅಗತ್ಯವಿದೆ. ಕೆಲವರು ಕೇಳಬಹುದು, ಈ ಒಂದು ಮಾದರಿ ಮದುವೆ ಅಭಿಯಾನ ಸಮುದಾಯಕ್ಕೆ ಮಾತ್ರ ಸೀಮಿತವಾದ ಒಂದು ಅಭಿಯಾನವಾದರೆ ಬಹಳ ಉತ್ತಮವಾಗಿತ್ತು, ಅದನ್ನು ಸಾರ್ವಜನಿಕವಾಗಿ ಉಪಯೋಗಿಸುವುದು ಅದರ ಫಲಿತಾಂಶ ಏನು ಅಂತ ಕೇಳಿದರು. ಅದರ ಅರ್ಥ, ನಾವು ಈ ಒಂದು ಅಭಿಯಾನದ ಮೂಲಕ ಇದು ಸಮುದಾಯಕ್ಕೆ ಎಷ್ಟು ಆಘಾತಕಾರಿಯಾಗಿ ಪರಿಣಮಿಸುತ್ತಿದೆ ಎಂದರೆ ಅದು ಕೇವಲ ಒಂದು ಸಮುದಾಯದ ಸಮಸ್ಯೆಯಲ್ಲ, ಸಮುದಾಯದ ಪ್ರಶ್ನೆಯಲ್ಲ, ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ದುಷ್ಪರಿಣಾಮ ಬೀರುತ್ತಿರುವ ಸಂದರ್ಭದಲ್ಲಿ ಈ ಒಂದು ಮದುವೆ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಹಲವಾರು ಅನಾಗರಿಕ ಚಟುವಟಿಕೆಗಳು ಅದೊಂದು ಸಾಮಾಜಿಕ ಅನಿಷ್ಟತೆಗಳ ಪದ್ಧತಿಯಲ್ಲಿ ಆ ಒಂದು ಪಟ್ಟಿಯಲ್ಲಿ ಗುರುತಿಸಿಕೊಳ್ಳುವಾಗ ಇದನ್ನು ಸಾರ್ವಜನಿಕವಾಗಿ ನಾವು ಜಾಗೃತಿ ಮೂಡಿಸಬೇಕಾದ ಅನಿವಾರ್ಯತೆ ಇದೆ. ಆದ್ದರಿಂದ ಅಲ್ಹಮ್ದುಲಿಲ್ಲಾ ಈ ಒಂದು ಮಾದರಿ ಮದುವೆ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಈ ಅಭಿಯಾನದ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ನಾಡಿನ ಜನಮಾನಸಗಳಲ್ಲಿ ಒಂದು ವಿಶೇಷವಾದ ಸಂದೇಶವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಯಿತು. ಮದುವೆಯನ್ನು ಅಲ್ಲಾಹ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಪವಿತ್ರವಾಗಿ ಮಾಡಿದಂತಹ ಒಂದು ಕಾರ್ಯ. ಅನ್-ನಿಕಾಹು ಮಿನ್ ಸುನ್ನತಿ ಫಮನ್ ಲಮ್ ಯಅಮಲ್ ಬಿ ಸುನ್ನತಿ ಫಲೈಸ ಮಿನ್ನಿ. ನಿಕಾಹ್ ಎನ್ನುವುದು ಅದು ನನ್ನ ಚರ್ಯೆ. ಆ ಚರ್ಯೆಯಲ್ಲಿ ನನ್ನ ಚರ್ಯೆಗಳನ್ನು ಪಾಲಿಸದಿದ್ದರೆ ಅವರು ನನ್ನವರಲ್ಲ ಎನ್ನುವ ಮಾತನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ನೆರೆಯ ರಾಜ್ಯಗಳಿಂದ
ಅನಿಸ್ಲಾಮಿಕವಾದ ಆಚಾರಗಳನ್ನು ಅನುಷ್ಠಾನಗಳನ್ನು ಎರವಲು ಪಡೆದುಕೊಂಡು ಹಲವಾರು ಮೊಹಲ್ಲಾಗಳಲ್ಲಿ ಧಾರ್ಮಿಕವಾದ ಹಿನ್ನೆಲೆಯುಳ್ಳ ಕುಟುಂಬಗಳಲ್ಲೂ ಕೂಡ ಈ ಕೆಟ್ಟ ಕೆಲಸಗಳನ್ನು ಕಾಣುವಾಗ ಪ್ರೀತಿಯ ಸಹೋದರರೇ, SYS ಕೇವಲ 1 ತಿಂಗಳ ಅಭಿಯಾನದಿಂದ ಮಾತ್ರ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯ ಅಂತ ನಾವು ನಂಬುವುದಿಲ್ಲ. ಅದಕ್ಕೆ ಬದಲಾಗಿ ಇವತ್ತು ಈ ಕಿಲ್ಲೆ ಮೈದಾನದಲ್ಲಿ ಶೇಖುನಾ ಸುಲ್ತಾನುಲ್ ಉಲಮಾ ಕಾಂದವರ ಉಸ್ತಾದರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಮದುವೆ ಅಭಿಯಾನದ ಕೊನೆ ಎಂಬ ಅರ್ಥದಲ್ಲಿ ಅಲ್ಲ, ಇದೊಂದು ವಿಶೇಷವಾದ ಪ್ರಾರಂಭವನ್ನು ಮಾಡಲಿಕ್ಕಾಗಿ. ಅದೇನೆಂದರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿದ್ದುದು ಝೈನುಲ್ ಉಲಮಾ ಶೇಖುನಾ ಮಾಣಿ ಉಸ್ತಾದರಾಗಿದ್ದರು. ಕೆಲವು ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿಂದಾಗಿ ಅವರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ನೇತೃತ್ವದಲ್ಲಿ ನಾಡಿನಲ್ಲಿ 300ಕ್ಕಿಂತ ಹೆಚ್ಚು ಮೊಹಲ್ಲಾಗಳಿವೆ. ಶೇಖುನಾ ಸುಲ್ತಾನುಲ್ ಉಲಮಾರ ನೇತೃತ್ವದಲ್ಲಿ ಈ ಊರಿನಲ್ಲಿ, ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ 100 ಮೊಹಲ್ಲಾಗಳಿವೆ. ಈ ಅಭಿಯಾನ ನಮ್ಮ ನಾಡಿನಲ್ಲಿ ಪರಿಣಾಮಕಾರಿಯಾಗಿ ಚಲಾವಣೆಗೊಳ್ಳಬೇಕಾದರೆ ಅದು ಸಂಘಟನೆಗಳಿಂದ ಮಾತ್ರ ಸಾಧ್ಯವಿಲ್ಲ. ಮುಸ್ಲಿಂ ಉಮ್ಮತ್ತಿಗೆ ಅಲ್ಲಾಹು ಕೊಟ್ಟ ಅತ್ಯಂತ ದೊಡ್ಡ ಒಂದು ಅನುಗ್ರಹ ಎಂದರೆ ಅದು ನಮ್ಮ ಮೊಹಲ್ಲಾ ವ್ಯವಸ್ಥೆ. ಆ ಮೊಹಲ್ಲಾ ವ್ಯವಸ್ಥೆ ಎನ್ನುವುದು ಮುಸ್ಲಿಂ ಉಮ್ಮತ್ತಿನ ಅತ್ಯಂತ ತಳಮಟ್ಟದ, ಅತ್ಯಂತ ಭದ್ರವಾದ ಆಡಳಿತ ವ್ಯವಸ್ಥೆ, ಅತ್ಯಂತ ಸ್ಟ್ರಾಂಗೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್. ಸಹೋದರರೇ, ಈ ಯೂನಿಟ್ ಅನ್ನು ಬಳಸಿಕೊಂಡು ಅಥವಾ ಮೊಹಲ್ಲಾ ಎನ್ನುವ ವ್ಯವಸ್ಥೆಯನ್ನು ಬಳಸಿಕೊಂಡು ನಮ್ಮ ನಾಡಿನಲ್ಲಿ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಬ್ಯಾಲೆನ್ಸ್ಡ್ ಕಮ್ಯುನಿಟಿ. ಈ ಸಮುದಾಯಕ್ಕೆ ಅಲ್ಲಾಹು ಕೊಟ್ಟ ಹೆಸರು ಮಿಡಲ್ ಕಮ್ಯುನಿಟಿ ಅಥವಾ ಬ್ಯಾಲೆನ್ಸ್ಡ್ ಕಮ್ಯುನಿಟಿ, ಸುಮಧ್ಯವಾದ ಸಮುದಾಯ. ಸುಮಧ್ಯವಾದ ಸಮುದಾಯವನ್ನಾಗಿ ಅಲ್ಲಾಹು ಈ ಸಮಾಜವನ್ನು ಏಕೆ ಮಾಡಿದ ಅಂದರೆ ಲಿತಕೂನು ಶುಹದಾ ಅಲನ್ನಾಸ್, ನೀವು ಜನರಿಗೆ ಮಾದರಿಯಾಗುವುದಕ್ಕಾಗಿ. ನಿಮ್ಮನ್ನು ನೋಡಿ ಜನರು ಕಲಿಯುವುದಿದೆ, ನಿಮ್ಮನ್ನು ನೋಡಿ ಸಾಮಾಜಿಕ ಆಂದೋಲನಗಳು ರೂಪುಗೊಳ್ಳಬೇಕಾಗಿದೆ, ನಿಮ್ಮನ್ನು ನೋಡಿ ಈ ಸಮುದಾಯದಲ್ಲಿ ಅದೆಷ್ಟೋ ಕೆಟ್ಟ ಕೆಲಸಗಳಿಗೆ ತಿಲಾಂಜಲಿ ನೀಡಬೇಕಾಗಿದೆ. ಆದ್ದರಿಂದ ಸುನ್ನಿ ಯುವಜನ ಸಂಘ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊಹಲ್ಲಾಗಳ ಮೂಲಕ ಇದಕ್ಕೆ ಚಾಲನೆ ಕೊಡುವಂತಹ ಒಂದು ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಮಾಡಬೇಕಾಗಿದೆ. ಮೊಹಲ್ಲಾಗಳ ಖತೀಬುಗಳು, ಮೊಹಲ್ಲಾದ ಉಮರಾಗಳು ಅಲ್ಲಾಹನ ಅನುಗ್ರಹದಿಂದ ಕರ್ನಾಟಕ ರಾಜ್ಯದಲ್ಲಿ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮುಂತಾದ ಸಂಘಟನೆಗಳು ದಶಕಗಳಿಂದ ಕಾರ್ಯಾಚರಣೆ ಮಾಡುತ್ತಾ ಇದೆ. 1983ರಿಂದ ಕರ್ನಾಟಕ ರಾಜ್ಯದಲ್ಲಿ SSF ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾ ಇದೆ. 1989ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾದ SSF ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಇದೇ ಪುತ್ತೂರು ತಾಲೂಕಿನಲ್ಲಿ 1983ರಲ್ಲಿ ಪುತ್ತೂರು ತಾಲೂಕು SSF ಅಸ್ತಿತ್ವಕ್ಕೆ ಬಂದಿತ್ತು. ಆ ಮೂಲಕ ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಹೆಬ್ಬಾಗಿಲಾಗಿ ಗುರುತಿಸಲ್ಪಟ್ಟ ಇದೇ ಪುತ್ತೂರನ್ನು ಸಾಮಾಜಿಕ ಆಂದೋಲನದ ಅಭಿಯಾನದ ಇನ್ನೊಂದು ಹಂತದ ಉದ್ಘಾಟನಾ ಸಮಾವೇಶವನ್ನಾಗಿ ಪರಿವರ್ತಿಸಿದ್ದಾರೆ. ಅದೇ ರೀತಿ ಸಾಮಾಜಿಕ ಪ್ರಜ್ಞೆಯುಳ್ಳ ಉಲಮಾಗಳು, ಮತ ಭೌತಿಕ ಶಿಕ್ಷಣ ಸಮನ್ವಯದ ಪ್ರತಿಪಾದಕರಾದ ಉಲಮಾಗಳು ನಮ್ಮ ಮೊಹಲ್ಲಾಗಳಲ್ಲಿ ಖತೀಬುಗಳಾಗಿದ್ದಾರೆ. ಆದ್ದರಿಂದ ಸಾಮಾಜಿಕ ಆಂದೋಲನದ ಬಿಸಿಯನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿರುವ ಉಲಮಾ ಉಮರಾಗಳ ಕಾಂಬಿನೇಷನ್ ನಮ್ಮ ಮೊಹಲ್ಲಾಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಾಗ ನಮ್ಮನ್ನು ಹರಸಲು, ಹಾರೈಸಲು, ಆಶೀರ್ವದಿಸಲು ಸುಲ್ತಾನುಲ್ ಉಲಮಾ ಝೈನುಲ್ ಉಲಮಾರಂತ ನೇತೃತ್ವ ಇರುವಾಗ ಸಹೋದರರೇ, ನಮ್ಮ ಈ ಅಭಿಯಾನ ಮೊಹಲ್ಲಾ ಮಟ್ಟಗಳಲ್ಲಿ ಮಾಡಲಿಕ್ಕೆ ಖಂಡಿತವಾಗಿಯೂ ಕಷ್ಟ ಇಲ್ಲ ಎನ್ನುವ ಮಾತನ್ನು ನಾವು ಕುಟುಂಬದ ಮರಣ. ಆದರೆ ಯಾವುದು ಕೂಡ ತನ್ನ ಸಂಘಟನೆಯ ಚಟುವಟಿಕೆಗೆ ಅಡ್ಡಿಯಲ್ಲ ಎಂದು ತೋರಿಸಿದಂತ 100 ಇಕ್ಬಾಲ್ ಬಪ್ಪಳಿಗೆಗಳು ಈ ಸಮಾಜದಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ SOS ಇವತ್ತಿನ ಅತ್ಯಂತ ಪ್ರಬಲವಾದ ಸುನ್ನಿ ಯೋಜನಾ ಶಕ್ತಿಯ ಅದರ ಚಾಲಕ ಶಕ್ತಿಯಾಗಿ ಮುನ್ನಡೆಸುತ್ತಿರುವ ರಾಜ್ಯಾಧ್ಯಕ್ಷರಾದ ವಸೀರ್ ಸಾದಿ ಯೂಸುಫ್ ಬೆಂಗಳೂರು ಸಂಘಟನೆಗೆ ಬೇಕಾಗಿ ಬೆಂಗಳೂರಿನಿಂದ ನಾಡಿನ ಉದ್ದಕ್ಕೂ ಯಾವಾಗ ಬೇಕಾದರೂ ಓಡಿ ಹೋಗಿ ತಕ್ಷಣ ಅಲ್ಲಿಗೆ ಹೋದಂತಹ ಇಕ್ಬಾಲ್ ಬಪ್ಪಳಿಗೆ ಮತ್ತೆ ಅಲ್ಲಿ ಮೈಯತ್ತಿನ ಮಾತನ್ನು ಮುಗಿದು ಮತ್ತೆ ಬಂದು ರಾತ್ರಿಯವರೆಗೂ ವರದಕ್ಷಿಣ ವಿರುದ್ಧವಾದ ಆಂದೋಲನ, ಆಂಟಿ ಡೌರಿ ರೆವಲ್ಯೂಷನ್. ನಮಗೆ ಸಂತೋಷವಿದೆ, ನಾವು ಅವತ್ತು ಎತ್ತಿದ ಕೈಗಳು, ನಾವು ಅವತ್ತು ಮೊಳಗಿಸಿದ ಘೋಷವಾಕ್ಯಗಳು ನಾವು ಸಹೋದರ ಇದೀಗ
ನಮ್ಮ ಗಂಡು ಮಕ್ಕಳು ಮದುವೆಯಾಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಮಾಜದ ಬಡಪಾಯಿ ಕುಟುಂಬಗಳು ಮೇಲ್ಮಧ್ಯಮ ಕೆಳಮಧ್ಯಮ ವರ್ಗದವರು ಈ ಮಹಾಮಾರಿಯಿಂದಾಗಿ ನಿಷ್ಠೆಗಳ ಭಾಗವಾಗಿ ಅವರ ಈಮಾನ್, ಅವರ ಸಂಸ್ಕೃತಿ, ಅವರ ಪವಿತ್ರವಾದ ಪಾರಂಪರ್ಯವನ್ನ ನಾಶ ಮಾಡುವ ಅತ್ಯಂತ ದಯನೀಯವಾದ ಶೋಚನೀಯವಾದ ಸಾಮಾಜಿಕ ಪರಿಸ್ಥಿತಿಗಳನ್ನು ಕಾಡುವಾಗ ಇದರ ವಿರುದ್ಧ ತೊಡೆತಟ್ಟಿ ನಿಂತುಕೊಂಡು ನಾವು ಸಮರ ಮಾಡಬೇಕಾದದ್ದು. ಮೇ 2ರಂದು ಸಮ್ಮೇಳನ ಮುಗಿದಾಗ ನಮ್ಮ ಅಭಿಯಾನ ಮುಗಿದದ್ದಲ್ಲ ಎನ್ನುವುದನ್ನ ಮತ್ತೊಮ್ಮೆ ನೆನಪಿಸುತ್ತೇನೆ. ಅತ್ಯಂತ ದೊಡ್ಡ ಕ್ರಿಯಾತ್ಮಕವಾದ ಅಭಿಯಾನವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. ಒಂದೇ ಒಂದು ನಿಮಿಷ ಕೂಡ ಇದರಲ್ಲಿ ನಾವು ಹಿಂದೆ ಮುಂದೆ ನೋಡುವಂತಿಲ್ಲ. ಕುವೆಂಪು ಅವರ ಒಂದು ಕವಿತೆಯನ್ನ ನಿಮ್ಮ ಮುಂದೆ ನಾನು ನಿರ್ವಹಿಸುತ್ತೇನೆ. ರಾಷ್ಟ್ರಕವಿ ಕುವೆಂಪು ಹೇಳಿದರು, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ವಹಿಸಬೇಕು, ಹಿಂದೆ ಎತ್ತಿ ಹೊಡೆಯಬೇಕು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಕರ್ನಾಟಕ ಮುಸ್ಲಿಂ ಜಮಾಅತ್ ಮುಂತಾದ ಸಂಘ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ಭಾಗಿದಾರರಾಗಲು ಇವೆಲ್ಲ ಮೊಹಮ್ಮದ್ ಇಸ್ಮಾಯಿಲ್ ಫಾಯಿಜ್ ದಯವಿಟ್ಟು ಇಲ್ಲಿ ಬರ್ತಿಯಲ್ಲವೇ, ನೀನಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಅತ್ಯಂತ ಸುಂದರ ಕೋರುತ್ತಾ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಹುಮಾನ್ಯರಾದ ಪತ್ರಗಳನ್ನು ಸಲ್ಲಿಸುವ ಕಾರ್ಯಕ್ರಮ ಇದೆ. ಮೊದಲಾಗಿ ಸಮುದ್ರದ ಅಲೆಗೆ ಕೊಚ್ಚಿ ಹೋಗುತ್ತಿದ್ದ 10 ವರ್ಷದ ಬಾಲಕನನ್ನು ನೀರಿಗೆ ಧುಮುಕಿ ರಕ್ಷಿಸಿದ 16ರ ಹುಡುಗ ಪತ್ರಗಳನ್ನು ಸಲ್ಲಿಸುವ ಕಾರ್ಯಕ್ರಮ ಇದೆ. ಮೊದಲಾಗಿ ಸಮುದ್ರದ ಅಲೆಗೆ ಕೊಚ್ಚಿ ಹೋಗುತ್ತಿದ್ದ 10 ವರ್ಷದ ಬಾಲಕನನ್ನು ನೀರಿಗೆ ಧುಮುಕಿ ರಕ್ಷಿಸಿದ 16ರ ಹುಡುಗ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಕರ್ನಾಟಕ ಮುಸ್ಲಿಂ ಜಮಾಅತ್ ಮುಂತಾದ ಸಂಘಟನೆಯಲ್ಲವೇ, ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಅತ್ಯಂತ ಸುಂದರ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ಭಾಗಿದಾರರಾಗಲು ಇವೆಲ್ಲ ಸಹೋದರ. ಇದೀಗ ನಮ್ಮ ಗಂಡು ಮಕ್ಕಳು ಮದುವೆಯಾಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಮಾಜದ ಬಡಪಾಯಿ ಕುಟುಂಬಗಳು ಮೇಲ್ಮಧ್ಯಮ ಕೆಳಮಧ್ಯಮ ವರ್ಗದವರು ಈ ಮಹಾಮಾರಿಯಿಂದಾಗಿ ವರದಕ್ಷಿಣ ವಿರುದ್ಧವಾದ ಆಂದೋಲನ, ಆಂಟಿ ಡೌರಿ ರೆವಲ್ಯೂಷನ್ ನಮಗೆ ಸಂತೋಷವಿದೆ. ನಾವು ಒತ್ತು ಎತ್ತಿದ ಕೈಗಳು, ನಾವು ಒತ್ತು ಮೊಳಗಿಸಿದ ಘೋಷವಾಕ್ಯಗಳು, ನಾವು ನಿಷ್ಠೆಗಳ ಭಾಗವಾಗಿ ಅವರ ಈಮಾನ್, ಅವರ ಸಂಸ್ಕೃತಿ, ಅವರ ಪವಿತ್ರವಾದ ಪಾರಂಪರ್ಯವನ್ನ ನಾಶ ಮಾಡುವ ಅತ್ಯಂತ ದಯನೀಯವಾದ ಶೋಚನೀಯವಾದ ಸಾಮಾಜಿಕ ಪರಿಸ್ಥಿತಿಗಳನ್ನು ಕಾಡುವಾಗ ಇದರ ವಿರುದ್ಧ ತೊಡೆತಟ್ಟಿ ನಿಂತುಕೊಂಡು ನಾವು ಸಮರ ಮಾಡಬೇಕಾದದ್ದು. ಮೇ 2ರಂದು ಸಮ್ಮೇಳನ ಮುಗಿದಾಗ ನಮ್ಮ ಅಭಿಯಾನ ಮುಗಿದದ್ದಲ್ಲ ಎನ್ನುವುದನ್ನ ಮತ್ತೊಮ್ಮೆ ನೆನಪಿಸುತ್ತೇನೆ. ಅತ್ಯಂತ ದೊಡ್ಡ ಕ್ರಿಯಾತ್ಮಕವಾದ ಅಭಿಯಾನವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. ಒಂದೇ ಒಂದು ನಿಮಿಷ ಕೂಡ ಇದರಲ್ಲಿ ನಾವು ಹಿಂದೆ ಮುಂದೆ ನೋಡುವಂತಿಲ್ಲ. ಕುವೆಂಪು ಅವರ ಒಂದು ಕವಿತೆಯನ್ನ ನಿಮ್ಮ ಮುಂದೆ ನಾನು ನಿರ್ವಹಿಸುತ್ತೇನೆ. ರಾಷ್ಟ್ರಕವಿ ಕುವೆಂಪು ಹೇಳಿದರು, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ವಹಿಸಬೇಕು, ಹಿಂದೆ ಎತ್ತಿ ಹೊಡೆಯಬೇಕು ಕೋರುತ್ತಾ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಹುಮಾನ್ಯರಾದ ಮೊಹಮ್ಮದ್ ಇಸ್ಮಾಯಿಲ್ ಫಾಯಿಜ್ ದಯವಿಟ್ಟು ಇಲ್ಲಿ ಬರು. ಮೊಹಮ್ಮದ್ ಇಸ್ಮಾಯಿಲ್ ಫಾಯಿಜ್ ದಯವಿಟ್ಟು ಇಲ್ಲಿ ಬರು. ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಕರ್ನಾಟಕ ಮುಸ್ಲಿಂ ಜಮಾಅತ್ ಮುಂತಾದ ಸಂಘಟನೆಯಲ್ಲವೇ, ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಅತ್ಯಂತ ಸುಂದರ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ಭಾಗಿದಾರರಾಗಲು ಇವೆಲ್ಲ ಪ್ರಧಾನಪಟ್ಟ ಶ್ರೀಗಳು തീർച്ചയായും നമ്മൾ ഒറ്റക്കെട്ടായി മുന്നിട്ടിറങ്ങിയാൽ നമ്മുടെ ഇവിടെ ഇരിക്കുന്നത് നമ്മുടെ മുമ്പിലേക്ക് ഈ സമ്മേളനം കഴിയുന്നതോടുകൂടി മുസ്ലിം ജമാഅത്തിന്റെയും ഈ പരിപാടിക്ക് വരുന്ന ഗൗരവത്തോടെ ചൂടിന്റെ സമയത്തും 2 കിലോമീറ്ററുകളിൽ നടന്ന് ഈ റാലിയിലൂടെ കടന്നു വന്ന് അതിന്റെ നല്ലതായ ഭാവിക്ക് വേണ്ടിയാണ് ಸಮ್ಮೇಳನ ಮುಗಿದಾಗ ನಮ್ಮ ಅಭಿಯಾನ ಮುಗಿದದ್ದಲ್ಲ ಎನ್ನುವುದನ್ನ ಮತ್ತೊಮ್ಮೆ ನೆನಪಿಸುತ್ತೇನೆ.
ಅತ್ಯಂತ ದೊಡ್ಡ ಕ್ರಿಯಾತ್ಮಕವಾದ ಅಭಿಯಾನವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. ಒಂದೇ ಒಂದು ನಿಮಿಷ ಕೂಡ ಇದರಲ್ಲಿ ನಾವು ಹಿಂದೆ ನೋಡುವಂತಿಲ್ಲ. ಕುವೆಂಪು ಅವರ ಒಂದು ಕವಿತೆಯನ್ನ ನಿಮ್ಮ ಮುಂದೆ ನಾನು ಇಡಬಯಸುತ್ತೇನೆ. ರಾಷ್ಟ್ರಕವಿ ಕುವೆಂಪು ಹೇಳಿದರು, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ವಹಿಸಬೇಕು. ಹಿಂದೆ ಎತ್ತಿ ಹೊಳೆಯಬೇಕು. ನಿಷ್ಠೆಗಳ ಭಾಗವಾಗಿ ಅವರ ಈಮಾನ್, ಅವರ ಸಂಸ್ಕೃತಿ, ಅವರ ಪವಿತ್ರವಾದ ಪಾರಂಪರ್ಯವನ್ನ ನಾಶ ಮಾಡುವ ಅತ್ಯಂತ ದಯನೀಯವಾದ, ಶೋಚನೀಯವಾದ ಸಾಮಾಜಿಕ ಪರಿಸ್ಥಿತಿಗಳನ್ನು ಕಾಡುವಾಗ ಇದರ ವಿರುದ್ಧ ತೊಡೆತಟ್ಟಿ ನಿಂತುಕೊಂಡು ನಾವು ಸಮರ ಮಾಡಬೇಕಾದದ್ದು. ಸಹೋದರ, ಇದೀಗ ನಮ್ಮ ಗಂಡು ಮಕ್ಕಳು ಮದುವೆಯಾಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಮಾಜದ ಬಡಪಾಯಿ ಕುಟುಂಬಗಳು, ಮೇಲ್ಮಧ್ಯಮ ಕೆಳ ಮಧ್ಯಮ ವರ್ಗದವರು ಈ ಮಹಾಮಾರಿಯಿಂದಾಗಿ ಕೋರುತ್ತಾ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವರದಕ್ಷಿಣ ವಿರುದ್ಧವಾದ ಆಂದೋಲನ, ಆಂಟಿ ಡೌರಿ ರೆವಲ್ಯೂಷನ್. ನಮಗೆ ಸಂತೋಷವಿದೆ, ನಾವು ಅವತ್ತು ಎತ್ತಿದ ಕೈಗಳು, ನಾವು ಅವತ್ತು ಮೊಳಗಿಸಿದ ಘೋಷವಾಕ್ಯಗಳು, ನಾವು ಸಲ್ಲಿಸುವ ಕಾರ್ಯಕ್ರಮ ಇದೆ. ಮೊದಲಾಗಿ ಸಮುದ್ರದ ಅಲೆಗೆ ಕೊಚ್ಚಿ ಹೋಗುತ್ತಿದ್ದ 10 ವರ್ಷದ ಬಾಲಕನನ್ನು ನೀರಿಗೆ ಧುಮುಕಿ ರಕ್ಷಿಸಿದ 16ರ ಹುಡುಗ. ഇവളണിയും പൊന്നല്ലേ, കനവുണരും ദിനമല്ലേ, മുഞ്ചത്തി പെണ്ണിൻ നിൻ മനം, പെണ്ണഴകിനു മിഴിവേകി എന്നെന്നും നിന്നില്ലേ, മാറ്റേറും പൊന്നിൻ താരമേ. City Gold and Diamonds, Kerala and Karnataka. മറിയം ബോഡി ലോഷന് വെല്ലുന്നൊരു ലോഷൻ നമ്മുടെ കയ്യിലെത്തിയിട്ടുണ്ട്. അൽ ഫലാജ് പെർഫ്യൂം ഇൻഡസ്ട്രി എന്നുള്ള ബ്രാൻഡിന്റെ മുസ്കാൻ എന്ന് പറഞ്ഞിട്ടുള്ള ഒരു ബോഡി ലോഷൻ ആണ്. ഇതിന്റെ ബോക്സും കാര്യങ്ങളൊക്കെ ഇതാ ഈ രൂപത്തിലാണ്. നല്ലൊരു ഗിഫ്റ്റിംഗ് പ്രസന്റേഷനും കാര്യങ്ങളൊക്കെ കൊടുത്തിട്ടുണ്ട്. ഇവിടെ നല്ലൊരു മുസ്കാൻ എന്ന അറബിയിൽ കാലിഗ്രഫിയും കാര്യങ്ങളൊക്കെ കൊടുത്തിട്ടുണ്ട്. നല്ല ബ്യൂട്ടിഫുൾ ആയിട്ടുള്ള പ്രസന്റേഷൻ കേട്ടോ. ജസ്റ്റ് ഓപ്പൺ ചെയ്തുതരാം. ഈ രൂപത്തിലായിരിക്കും ഇതിന്റെ ഓപ്പണിങ്ങും പ്രസന്റേഷനും വരുന്നത്. ഇതാണ് മുസ്കാൻ എന്ന് പറഞ്ഞിട്ടുള്ള ബോഡി ലോഷൻ. എന്റെ മോനെ ഇതിന്റെ സ്മെല്ല് സ്നിഫ് ചെയ്യുന്ന വേണം, വേറെ ലെവൽ സ്മെല്ല്. കാരണം മറിയം ബോഡി ലോഷൻ വർഷങ്ങളായിട്ട് ഞാൻ യൂസ് ചെയ്തുകൊണ്ടിരിക്കുന്ന ഒരു ബോഡി ലോഷൻ ആയിരുന്നു. പക്ഷെ മുസ്കാൻ കിട്ടിയതിനു ശേഷം മറിയം ബോഡി ലോഷൻ ഒന്നുമല്ല ചെയ്യുന്ന. ഓൾമോസ്റ്റ് ഒരു 99.9% പേരും ഈ ഒരു ഫ്രാഗ്രൻസ് ഇഷ്ടപ്പെടും. കാരണം നല്ലൊരു സ്വീറ്റ് ആയിട്ടുള്ള ഫ്ലോറൽ, ഫ്രൂട്ടി, വനില, ക്രീമി, കാൻഡി, മിൽക്കി സ്മെല്ലാണ് മുസ്കാനിൽ വരുന്നത്. വേറെ ലെവൽ സാധനം. ട്രൈ ചെയ്ത് നോക്കി, ഏതായാലും ഡിസപ്പോയിന്റഡ് ആവില്ല. മറിയത്തിനെക്കാട്ടിയും അത്യാവശ്യം നല്ല ലാസ്റ്റിംഗ് കിട്ടുന്നുണ്ട്. ഇത് നിങ്ങൾ GCCയിലൊക്കെ കുളിച്ച് കഴിഞ്ഞ ശേഷം നെക്കിലൊക്കെ അപ്ലൈ ചെയ്യുന്നിട്ട് ക്ലോത്തും കാര്യങ്ങളൊക്കെ ഇട്ട് നിങ്ങൾ ഓഫീസിലൊക്കെ പോയി തിരിച്ചു വന്ന് നിങ്ങൾ ക്ലോത്ത് ചേഞ്ച് ചെയ്യുന്ന സമയത്തും ഈ ഒരു സ്മെല്ല് GCCയിൽ ഫീഡ്ബാക്ക് കിട്ടിയിട്ടുണ്ടെന്ന് അവർ പറഞ്ഞിട്ടുണ്ട്. പിന്നെ അവർ മെയിനായിട്ട് ചെയ്യുന്നത് ഹോൾസെയിലാണ്. ആർക്കെങ്കിലും ബൾക്കായിട്ട് ഹോൾസെയിൽ വേണമെന്നുണ്ടെങ്കിൽ താഴെ കൊടുത്ത് നമ്മളെ കോൺടാക്ട് ചെയ്തോളി. അവർ കാര്യങ്ങളൊക്കെ അറേഞ്ച് ചെയ്യും. ഇനി നാട്ടിലോട്ട് ആർക്കെങ്കിലും ഹോൾസെയിലായിട്ട് വേണമെന്നുണ്ടെങ്കിൽ അതിനെ അവരെ കോൺടാക്ട് ചെയ്തോളി. പിന്നെ പെർഫ്യൂമൊക്കെ ആർക്കെങ്കിലും മാനുഫാക്ചർ ചെയ്യണമെന്നുണ്ടെങ്കിൽ, അതുപോലെ പ്രൈവറ്റ് ലാബിലും കാര്യങ്ങളൊക്കെ ചെയ്യണമെന്നുണ്ടെങ്കിൽ ഇവരെ കോൺടാക്ട് ചെയ്യുക. ഏതായാലും താഴെ ഡിസ്ക്രിപ്ഷനിൽ അവരുടെ കംപ്ലീറ്റ് ഡീറ്റെയിൽസ് ഞാൻ കൊടുക്കുന്നുണ്ട്. ഈ സാധനം നിങ്ങൾ ഓർഡർ ചെയ്തോളി. ഓൾ ഓവർ UAE അവരുടെ ഡെലിവറിയും കാര്യങ്ങളൊക്കെ ചെയ്തിടും.